ಈಗ ಆಲ್ರೆಡಿ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಕಾಮಾಂಧ ಪ್ರಜ್ವಲ್ ರೇವಣ್ಣ ಇವತ್ತೇ ಲಾಕ್ ಆಗ್ತಾನ ಅನ್ನುವಂತಹ ಪ್ರಶ್ನೆ ಇದೆ. ಪ್ರಜ್ವಲ್ ರೇವಣ್ಣ ಸರೆಂಡರ್ಗೆ ಇವತ್ತೇ ಲಾಸ್ಟ್ ಡೇ, ಕೊನೆಯ ದಿನ. 7 ದಿನಗಳ ಅವಕಾಶವನ್ನ ಎಸ್ಐಟಿ ಅಧಿಕಾರಿಗಳು ನೀಡಿದ್ರು. ಏನೇ ಆದ್ರೂ ಕೂಡ ಇವತ್ತು ಎಸ್ಐಟಿ ಮುಂದೆ ಕಾಮಾಂಧ ಪ್ರಜ್ವಲ್ ರೇವಣ್ಣ ಹಾಜರಾಗಲೇಬೇಕು. ಇವತ್ತು ಆತನ ಸರೆಂಡರ್ಗೆ ಲಾಸ್ಟ್ ಡೇ. 7 ದಿನಗಳ ಅವಕಾಶವನ್ನ ಎಸ್ಐಟಿ ಅಧಿಕಾರಿಗಳು ನೀಡಿದ್ರು. ಈಗ ಆ ಟೈಮ್ ಮುಗಿದು ಹೋಗಿದೆ. ಆತ ಕೂಡ 7 ದಿನಗಳ ಸಮಯಾವಕಾಶವನ್ನ ಕೇಳಿದ್ದ. ಇವತ್ತು ಏನೇ ಆದ್ರೂ ಕೂಡ ಎಸ್ಐಟಿ ಮುಂದೆ ಹಾಜರಾಗಬೇಕು. ಪ್ರಜ್ವಲ್ ವಾಪಸ್ ಬರೋದಕ್ಕೆ ಕುಟುಂಬಸ್ಥರಿಂದ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅತ್ಯಾಚಾರಿಗೆ ಕಠೋರ ಶಿಕ್ಷೆ ಆಗಬೇಕು ಅಂತ ಪ್ರಧಾನಿ ಮೋದಿ ಕೂಡ ಹೇಳಿದ್ರು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ. ಪ್ರಜ್ವಲ್ನ ಶಿಕ್ಷಿಸಿ ಅಂತ ಕೇಂದ್ರ ಸಚಿವ ಅಮಿತ್ ಶಾ ಕೂಡ ಹೇಳಿದ್ರು. ನಾರಿ ಶಕ್ತಿಯ ಜೊತೆ ನಿಂತ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ಇಂಥವನನ್ನ ನಾವು ಸಮರ್ಥಿಸ್ಕೊಳ್ಳೋದಿಲ್ಲ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಬೆಂಗಳೂರಿಗೆ ಪ್ರಜ್ವಲ್ ವಾಪಸ್ ಆಗಬಹುದು. ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳು ಕಾದು ಕುತ್ಕೊಂಡಿದ್ದಾರೆ. ಇವತ್ತೇ ಪ್ರಜ್ವಲ್ ರೇವಣ್ಣ ಲಾಕ್ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಆತ ತೆಗೆದುಕೊಂಡಿದ್ದಂತ 7 ದಿನಗಳ ಸಮಯಾವಕಾಶ ಮುಕ್ತಾಯ ಆಗಿದೆ. ಅಪ್ಪ ಅರೆಸ್ಟ್ ಆಗಿ ಎಸ್ಐಟಿ ಕಸ್ಟಡಿಯಲ್ಲಿದ್ರು ಕೂಡ ಸಾಕಷ್ಟು ಹಿಂಸೆಯನ್ನು ಅನುಭವಿಸ್ತಾ ಇದ್ರು ಕೂಡ ಈತ ಮಾತ್ರ ವಿದೇಶದಿಂದ ಬರುವಂತಹ ಯಾವುದೇ ಪ್ರಯತ್ನವನ್ನ ಕೂಡ ಮಾಡ್ತಾ ಇಲ್ಲ. ಇವತ್ತು ಏನೇ ಆದ್ರೂ ಎಸ್ಐಟಿ ಮುಂದೆ ಹಾಜರಾಗಬೇಕು. ಈಗ ಆಲ್ರೆಡಿ ಈತನ ವಿರುದ್ಧ ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿಯಾಗಿದೆ. ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನಲ್ಲ ಪ್ರಜ್ವಲ್ ರೇವಣ್ಣ, ಈತ ತಂದೆಯ ಬಂಧನವಾದ್ರೂ ಕೂಡ ಈ ಕಡೆ ಬರ್ತಾ ಇಲ್ಲ. ಇವತ್ತು ಆತ ಕೇಳಿದಂತ 7 ದಿನಗಳ ಸಮಯಾವಕಾಶ ಕೂಡ ಮುಕ್ತಾಯ ಆಗ್ತಾ ಇದೆ. ಇವತ್ತು ಏನೇ ಆದ್ರೂ ಎಸ್ಐಟಿ ಮುಂದೆ ಆತ ಹಾಜರಾಗಬೇಕು. ಏನು ಬರ್ತಾನ, ಏನು ಈತನಿಗೆ ಸಂಬಂಧಪಟ್ಟಂತ ಏನೆಲ್ಲ ಅಪ್ಡೇಟ್ಸ್ ಇದೆ ಸುಷ್ಮಿತಾ? ಎಸ್ ಸಿಂಧೂರ, ಏನು ಸಂಸದ ಪ್ರಜ್ವಲ್ ರೇವಣ್ಣ ಕಾಮ ಪ್ರಕರಣ ಇಡೀ ದೇಶಾದ್ಯಂತ ಒಂದು ರೀತಿಯಲ್ಲಿ ಸಂಚಲನನೇ ಮೂಡಿಸಿತ್ತು. ಯಾವಾಗ ಪವರ್ ಟಿವಿ ಸುದ್ದಿಯನ್ನು ಪ್ರಸಾರ ಮಾಡ್ತು, ಚುನಾವಣೆ ದಿನದಂದೇ ವೋಟ್ ಹಾಕ್ಬಿಟ್ಟು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ವಿದೇಶ ಅಂದರೆ ಜರ್ಮನಿಗೆ ಪರಾರಿಯಾಗಿ ಅಲ್ಲಿಂದ ದುಬೈಗೆ ಅವರು ಶಿಫ್ಟ್ ಆದರು. ಅದಾದ ನಂತರ ಏನು ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಕೂಡ 2 ಬಾರಿ ನೋಟಿಸನ್ನು ಕೊಡುತ್ತೆ. 24 ಗಂಟೆ ಒಳಗೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸನ್ನು ಕೂಡ ನೀಡಿರುತ್ತೆ. ಆದರೆ ಪ್ರಜ್ವಲ್ ರೇವಣ್ಣ ಯಾವುದೇ ರೀತಿ ವಿಚಾರಣೆಗೆ ಹಾಜರಾಗದೆ ತಮ್ಮ ವಕೀಲರ ಮೂಲಕ, ಅಂದರೆ ವಕೀಲ ಅರುಣ್ ಕುಮಾರ್ ಮೂಲಕ ಎಸ್ಐಟಿಗೆ ಒಂದು ಪತ್ರವನ್ನು ಬರೀತಾರೆ. ಅಂದರೆ ನನ್ನ ಕಕ್ಷಿದಾರರು ಇನ್ನು 7 ದಿನದಲ್ಲಿ ವಿಚಾರಣೆಗೆ ಬಂದು ಹಾಜರಾಗ್ತಾರೆ, 7 ದಿನ ಕಾಲಾವಕಾಶ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡು ಒಂದು ಪತ್ರವನ್ನು ಕೂಡ ಬರೆದಿರ್ತಾರೆ. ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಜ್ವಲ್ ರೇವಣ್ಣನೂ ಕೂಡ ಹೇಳ್ತಾರೆ, ಅಂದರೆ ನಾನು ಇನ್ನೇನು ಕೆಲವೇ ದಿನಗಳಲ್ಲಿ ಬಂದು ವಿಚಾರಣೆಗೆ ಹಾಜರಾಗ್ತೀನಿ, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಹೇಳಿ ವಿದೇಶದಲ್ಲಿ ಒಂದು ಏನು ಟ್ವೀಟ್ ಮಾಡೋದ್ರ ಮೂಲಕನೂ ಕೂಡ ತಿಳಿಸಿರ್ತಾರೆ. ಆದರೆ ಏನು ಪ್ರಜ್ವಲ್ ರೇವಣ್ಣ ಕೇಳಿದಂತಹ 7 ದಿನದ ಸಮಯ ಇವತ್ತು ಮುಗಿತಾ ಬರ್ತಾ ಇದೆ. ಹಾಗೆ ಈಗ ಆಲ್ರೆಡಿ ಏನು ಪ್ರಜ್ವಲ್ ರೇವಣ್ಣಗೆ ನೋಟಿಸನ್ನು ನೀಡಿರುವಂತಹದ್ದು, ಲುಕ್ಔಟ್ ನೋಟಿಸ್ ನೀಡಿರುವಂತಹದ್ದು, ಅಂದರೆ ಭಾರತಕ್ಕೆ ಬಂದ ತಕ್ಷಣ ಎಲ್ಲಿ ಬೇಕಾದರೂ ಕೂಡ ಪ್ರಜ್ವಲ್ ರೇವಣ್ಣವನ್ನು ಅರೆಸ್ಟ್ ಮಾಡ್ಬೋದು ಅಂತ ಹೇಳಿ ಲುಕ್ಔಟ್ ನೋಟಿಸ್ ಕೂಡ ಎಸ್ಐಟಿ ನೀಡಿರುವಂಥದ್ದು. ಹೀಗಾಗಿ ಒಟ್ಟು 4 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅಂದರೆ ಮಂಗಳೂರು, ದೇವನಹಳ್ಳಿ, ಕೊಚ್ಚಿ ಹಾಗೆ ಗೋವಾದ ಎಲ್ಲ ಏರ್ಪೋರ್ಟಲ್ಲೂ ಕೂಡ ಅಲರ್ಟನ್ನು ನೀಡಿರುವಂಥದ್ದು. ಹಾಗೆ ಪ್ರಮುಖವಾಗಿ ಬೆಂಗಳೂರಿನ HAL ಏರ್ಪೋರ್ಟಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಬೀಡು ಬಿಟ್ಟಿರುವಂಥದ್ದು. ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಪ್ರಜ್ವಲ್ ರೇವಣ್ಣರನ್ನ ಅರೆಸ್ಟ್ ಮಾಡೋಕ್ಕೆ ಎಸ್ಐಟಿ ಅವರು ಕೂಡ ಏನು ಏರ್ಪೋರ್ಟ್ನಲ್ಲಿ ಬೀಡು ಬಿಟ್ಟಿರುವಂಥದ್ದು. ಹೀಗಾಗಿ ಇವತ್ತು ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಬಂದ್ರೆ ಅವರನ್ನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಅರೆಸ್ಟ್ ಮಾಡಬಹುದು. ಅದ್ರ ಜೊತೆಗೆ ಈಗ ಆಲ್ರೆಡಿ ಅವರು ಕೂಡ ಹೇಳಿದ್ದಾರೆ, ಅಂದ್ರೆ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹದ್ದು ತಪ್ಪು ಯಾರೇ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.